ಐ ವೆಲ್ಕಮ್ ಟು ದ ಗಣೇಶ್ ವಿಡಿಯೋ. ಲಾಸ್ಟ್ ವಿಡಿಯೋ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರು SRH ಮುಂಬೈ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಮೇನ್ ಗುರು ಇಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ ಒನ್ ಸೈಡ್ ಮ್ಯಾಚ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಇಲ್ಲಿ ಟ್ರಾವಿಸ್ ಹೆಡ್ ಆಗಲಿ ಅಭಿಷೇಕ್ ಶರ್ಮಾ ಆಗಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ, ಬೇಗನೆ ಔಟ್ ಆದ್ರು. ಒಟ್ಟಲ್ಲಿ ಮೇನ್ ಗುರು ಇಲ್ಲಿ ಟ್ರೆಂಟ್ ಬೋಲ್ಟ್ ಮೇನು ಎರಡು ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಲಿರೋ ಕ್ರೂಲೆಸ್ ಆಗ್ಬಿಟ್ಟಿದ್ರು. ಒಟ್ಟಿನಲ್ಲಿ ಇಶಾನ್ ಕಿಶನ್ ಔಟ್ ಇಲ್ಲ ಅಂದ್ರು ಅವರೇ ಔಟ್ ಮಾಡ್ಕೊಂಡು ಹೊಂಟೋಗ್ಬಿಟ್ರು. ಒಟ್ನಲ್ಲಿ ಇಶಾನ್ ಕಿಶನ್ ಹೋಗೋ ಅಗತ್ಯತೆ ಏನಿರಲಿಲ್ಲ. ಒಟ್ನಲ್ಲಿ ಔಟ್ ಅನ್ಕೊಂಡು ಅವರು ಹೋಗ್ಬಿಟ್ರು. ಒಟ್ನಲ್ಲಿ ಅವರಿಂದ ನಿತೀಶ್ ಕುಮಾರ್ ರೆಡ್ಡಿನೂ ಔಟ್ ಆದ್ರು. ಮೇನ್ ಇಲ್ಲಿ ಕ್ಲಾಸನ್ನು ಮತ್ತೆ ಇಲ್ಲಿ ಅಭಿಷೇಕ್ ವೀರನವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು. ಅಭಿಷೇಕ್ ಮನ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಅವರಿಬ್ಬರು ಮಾಡಿದ್ರು ಹೊರ್ತು ಇಲ್ಲ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರು ಆಡಲಿಲ್ಲ. ಒಟ್ಟಿನಲ್ಲಿ SRH ಅವರು ತೀರಾ ಕ್ರೂಲೆಸ್ ಆಗ್ಬಿಟ್ರು ಅನ್ಬೋದು. ಯಾಕೆಂದ್ರೆ SRH ಅವರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ, ಬೌಲಿಂಗ್ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮುಂಬೈ ಬೌಲಿಂಗ್ ವಿಚಾರದಲ್ಲಿ ಸಿಕ್ಕಾಬಿಟ್ಟೆ ಕ್ರೂಷಿಯಲ್ ಆಗಿದ್ದು. ಮೇನು ಇಲ್ಲಿ ದೀಪಕ್ ಚಾಲಾಗಿ ಟ್ರೆಂಟ್ ಬೋಲ್ಟ್ ಒಂದೊಳ್ಳೆ ಗೇಮಿಂಗ್ ಆಡಿದ್ರು ಅನ್ಬೋದು. 4 ಓವರ್ಗೆ 4 ವಿಕೆಟ್ ತಗೊಂಡ್ರು. ಅವರಿಂದ ದೀಪಕ್ ಚಾಹಲ್ ಅಷ್ಟೇ 2 ಕ್ರೂಷಿಯಲ್ ವಿಕೆಟ್ನ ತಗೊಂಡ್ರು. ಜಸ್ಪ್ರೀತ್ ಬುಮ್ರಾ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಒಂದು ಕ್ರೂಷಿಯಲ್ ವಿಕೆಟ್ನ ತಗೊಂಡ್ರು. ಹಾರ್ದಿಕ್ ಪಾಂಡ್ಯನ ಒಂದು ವಿಕೆಟ್ನ ತಗೊಂಡ್ರು. ಒಳ್ಳೆ ಮೇನ್ ಗುರು ಒಂದೊಳ್ಳೆ ಬೌಲಿಂಗ್ ಅಟ್ಯಾಕ್ ಇವ್ರ ಕಡೆ ಸಿಕ್ಕಾಬಿಟ್ಟೆ ನೆಕ್ಸ್ಟ್ ಲೆವೆಲ್ ಇತ್ತು. ಇಲ್ಲಿ ಸ್ಟ್ಯಾಂಡರ್ ಅಷ್ಟೇ ಒಂದೊಳ್ಳೆ ಎಕಾನಮಿ ಬೌಲಿಂಗ್ ಮಾಡಿದ್ರು ಹೊರತು ವಿಕೆಟ್ ಏನು ತೆಗಿಲಿಲ್ಲ. ಒಟ್ಟಿನಲ್ಲಿ ಮುಂಬೈ ಇಂಡಿಯನ್ಸ್ ನೆಕ್ಸ್ಟ್ ಲೆವೆಲ್ ಲೆಜೆಂಡರಿ ಆಟನ ಆಡಿದ್ರು. ಒಟ್ಟಿನಲ್ಲಿ ಮುಂಬೈ ಇಂಡಿಯನ್ಸ್ ಕಂಬ್ಯಾಕ್ ಆದ್ರು ಅನ್ಬೋದು, ಟಾಪಲ್ಲೂ ಹೋದ್ರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಈ ಮ್ಯಾಚ್ ಸಿಕ್ಕಾಬಿಟ್ಟೆ ಮುಂಬೈಗೆ ಸಿಕ್ಕಾಬಿಟ್ಟೆ ಕ್ರೂಷಿಯಲ್ ಆಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಈಗ 143 SRH ಅವರು ಹೊಡೆದ್ರು ಅನ್ಬೋದು. ಒಂದೊಳ್ಳೆ ಪಾರ್ಟ್ನರ್ಶಿಪ್ ಯಾರು ಬರಲಿಲ್ಲ, 8 ವಿಕೆಟ್ ಕಳ್ಕೊಂಡು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ 143 ಚೇಂಜ್ 144 ಚೇಂಜ್ ಮಾಡಕ್ ಬಂದ್ರು. ಒಟ್ಟಿನಲ್ಲಿ ಇಲ್ಲಿ ರೋಹಿತ್ ಶರ್ಮಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು. ವಿಲ್ ಜಾಕ್ಸ್ ಒಂದೊಳ್ಳೆ ಕ್ಯಾಮೆ ಇನ್ನಿಂಗ್ಸ್ನ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಒಂದೊಳ್ಳೆ ಮುಂಬೈ ಅವರು ಬ್ಯಾಟಿಂಗ್ ಅಲ್ಲಾಗ್ಲಿ ಬೌಲಿಂಗ್ ಆಗಲಿ ಒಂದೊಳ್ಳೆ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಒಂದೊಳ್ಳೆ ಅಗ್ರೆಸಿವ್ನೆಸ್ ನ ತೋರಿಸಿದ್ರು. ಮೇನು ಇಲ್ಲಿ ಪವರ್ ಪ್ಲೇ ವಿಕೆಟ್ ಬೀಳ್ತಾ ಇದ್ರೆ ಹೌದು, ಪವರ್ ಪ್ಲೇಲಿ ಬೇಗನೆ ರಿಟರ್ನ್ಸ್ ಅಂದವರು ವಿಕೆಟ್ ಬೀಳ್ತಿದ್ರು, ಏನೋ ಮ್ಯಾಚ್ ಟರ್ನಿಂಗ್ ಆಗಲಿಲ್ಲ. ಮಿನಿಮಮ್ ಇವರು 160-170 ಹೊಡಿಲೇಬೇಕಿತ್ತು. ಇವರು 144 ಹೊಡೆದ್ರು. ಅದರಿಂದ ಮ್ಯಾಚ್ ಸಿಕ್ಕಾಪಟ್ಟೆ ಲೋ ಸ್ಕೋರ್ ಒನ್ ಸೈಡ್ ಮ್ಯಾಚ್ನ ಆಯಿತು. ಒಟ್ಟಲ್ಲಿ ಮೇನ್ ಗುರು ಇಲ್ಲಿ ಅಕ್ಷಯ್ ಪಟೇಲ್ ಆಗಲಿ ಒಡ್ಡಲ್ಲಿ ಅಂತ ಹೇಳ್ಕೊಡೋ ಬೌಲಿಂಗ್ ಯಾರು ಮಾಡಲಿಲ್ಲ. ಒಟ್ಟಿನಲ್ಲಿ ಮುಂಬೈ ನೆಕ್ಸ್ಟ್ ಲೆವೆಲ್ ಆಟನ ಚೆಚ್ಚಿ ಕೆಡೋದ್ರು ಅನ್ಬೋದು. ಯಾಕೆಂದರೆ ಮುಂಬೈ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಮೇನು ಇಲ್ಲಿ ಮುಂಬೈ ಬ್ಯಾಟಿಂಗು ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು ಅನ್ಬೋದು. ರೋಹಿತ್ ಶರ್ಮಾ ಅಗ್ರೆಸಿವ್ ಇಂಡಿಯನ್ನ ತೋರಿಸ್ರು. ಅದರಿಂದ ಮ್ಯಾಚ್ ತುಂಬ ಚೆನ್ನಾಗಿ ಹೋಯ್ತು ಅನ್ಬೋದು. ಒಟ್ಟಿನಲ್ಲಿ ಮುಂಬೈ ಓಪನಿಂಗ್ ಸಿಕ್ಕಾಪಟ್ಟೆ ಕಳಪೆ ಆಗಿತ್ತು. ಈ ಸರಿ ಸಿಕ್ಕಾಪಟ್ಟೆ ಕಂಬ್ಯಾಕ್ ಆದ್ರು ಅನ್ಬೋದು. ರೋಹಿತ್ ಶರ್ಮಾ 70 ರನ್ ಹೊಡೆದ್ರು. ಒಟ್ಟಿನಲ್ಲಿ 4 4 8 4 3 6 ಹೊಡೆದ್ರು. ಅಗ್ರೆಸಿವ್ನೆಸ್ನ ಮೇನ್ ಗುರು ಇಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ ಮಿನಿಮಮ್ ಇಲ್ಲಿ 70 ರನ್ ಬಂದ್ಬಿಟ್ಟಿತ್ತು ಆಲ್ಮೋಸ್ಟ್. ಅದರಿಂದನೇ ಮ್ಯಾಚ್ ಒನ್ ಸೈಡ್ ಮ್ಯಾಚ್ ಆಯಿತು. ಒಟ್ಟಿನಲ್ಲಿ ಇಲ್ಲಿ ರೋಹಿತ್ ಶರ್ಮಾ ಆಗಲಿ ಇಲ್ಲಿ ಟ್ರೆಂಟ್ ಬೋಲ್ಟ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಅದರಿಂದ ಮ್ಯಾಚ್ ಚೇಂಜ್ ಆಯಿತು. ಒಟ್ಟಿನಲ್ಲಿ ಮುಂಬೈ ಅವರು ಕ್ಯಾಚಿಂಗ್ಗಳಾಗಲಿ ಫೀಲ್ಡಿಂಗ್ಗಳಾಗಲಿ ರನ್ಔಟ್ಗಳಾಗಲಿ ತುಂಬ ಚೆನ್ನಾಗಿ ಮಾಡಿದ್ರು. ಅದರಿಂದನೇ ಮ್ಯಾಚ್ ಒನ್ ಸೈಡ್ ಆಯಿತು. ಒಟ್ಟಿನಲ್ಲಿ ಈ ಮುಂಬೈ ವರ್ಸಸ್ SRH ಅಂದಾಗ ನನ್ನ ಪ್ರಕಾರ ಇಲ್ಲಿ SRH ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಅದರಿಂದನೇ ಮ್ಯಾಚ್ನ ಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಮುಂಬೈ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಅದರಿಂದನೇ ಗೆದ್ರು. ಒಟ್ಟಿನಲ್ಲಿ ಅನ್ನೋದಕ್ಕಿಂತ ಇಲ್ಲಿ ಬೌಲಿಂಗ್ ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು. ಅದರಿಂದನೇ ಮ್ಯಾಚ್ ಗೆದ್ರು ಅನ್ಬೋದು ಮುಂಬೈ ಅವರು. ಒಟ್ಟಿನಲ್ಲಿ ಮೇನ್ ಊರು ರೋಹಿತ್ ಶರ್ಮಾ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಮುಂಬೈ ಬ್ಯಾಟಿಂಗು ಬೌಲಿಂಗ್ ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು. ಅದರಿಂದನೇ ಮ್ಯಾಚ್ನ ಗೆದ್ರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಿರೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.